ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ. ನಾನು ಪಲ್ಲವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಾನಿವತ್ತು ಬಂದಿರೋದು ಶರಾವತಿ ಕಾಂಡ್ಲಾ ನಡಿಗೆ ಅಂತ ಕಾಂಡ್ಲಾ ವನಕ್ಕೆ. ಇದು ಹೊನ್ನಾವರದಿಂದ ಒಂದು 3 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಸಾಮಾನ್ಯವಾಗಿ ನಾವೊಂದು ಕಾಡು ಅಂದರೆ ಬೇರೆ ಬೇರೆ ರೀತಿಯಾದಂತಹ ಸಸ್ಯಗಳು, ಮರಗಳನ್ನು ನೋಡ್ತೀವಿ. ಆದರೆ ಇಲ್ಲಿ ಬರೀ ಮ್ಯಾಂಗ್ರೋ ಸಸ್ಯಗಳನ್ನು ಮಾತ್ರ ನೋಡ್ತೀವಿ. ಅದಕ್ಕೆ ನಮಗೆ ವಾಕಿಂಗ್ ಮಾಡೋಕ್ಕೆ ಒಂದು ಪಾತ್ನ ಕೂಡ ಮಾಡಿದ್ದಾರೆ. ಈ ಶರಾವತಿ ಕಾಂಡ್ಲಾ ನಡಿಗೆ ಎಂಬ ಪ್ರದೇಶದಲ್ಲಿ ನಮಗೆ 2 ಕಿಲೋಮೀಟರ್ ಅಷ್ಟು ದೂರದವರೆಗೂ ಈ ರೀತಿ ಪಾತ್ನ ಮಾಡಿದ್ದಾರೆ. ಇದರ ಆಚೆ ಈಚೆ ಎರಡೂ ಕಡೆ ಕೂಡ ನಾವು ಕಾಂಡ್ಲಾ ಸಸ್ಯಗಳನ್ನು ನೋಡ್ತೀವಿ. ಈ ಸಸ್ಯಗಳು ಬೆಳೆದಿರುವಂತಹ ಪ್ರದೇಶ ಸ್ವಲ್ಪ ಈ ಕೊಳಚೆ ಪ್ರದೇಶದ ಥರ ಅನಿಸುತ್ತೆ. ಆದರೆ ಇದರ ಬೇರು ಮಣ್ಣನ್ನು ತುಂಬಾ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಸುನಾಮಿ ಬಂದರೂ ಕೂಡ ಇದರ ಬೇರು ಏನೂ ಆಗೋದಿಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಆದ್ದರಿಂದ ಇದು ಪರಿಸರದ ರಕ್ಷಣೆನ ಕೂಡ ಮಾಡುತ್ತೆ. ಹಾಗೆ ಇಲ್ಲಿ ಹಲವಾರು ರೀತಿಯಾದಂತಹ ಪಕ್ಷಿಗಳು ಕೂಡ ಇದೆ. ವಿದೇಶದಿಂದ ಕೂಡ ತುಂಬ ಪಕ್ಷಿಗಳು ಇಲ್ಲಿ ಬರ್ತವೆ. ಇಲ್ಲಿ ನಾವು ಒಂದು 2 ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ಹೋಗ್ಬೋದು. ಅಷ್ಟು ಕಡೆ ಕೂಡ ಆಚೆ ಈಚೆ ಮ್ಯಾಂಗ್ರೋ ಸಸ್ಯಗಳನ್ನೇ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಬಂದರೆ ಇದರ ಆಪೋಸಿಟ್ನಲ್ಲೇ ಕೂಡ ಇಕೋ ಬೀಚ್ ಕೂಡ ಇದೆ.